ಮಮತಾ ಬ್ಯಾನರ್ಜಿಯವರ ಆ ಹೇಳಿಕೆ ಗಡಿ ಭಾಗದಲ್ಲಿ ಏನು ಎಫೆಕ್ಟ್ ಮಾಡಿದೆ? ಅನಗತ್ಯವಾದ ಟೆನ್ಷನ್ ಅನ್ನ ನಮ್ಮ BSF ಯೋಧರ ಮುಂದೆ ಹೇಗೆ ಅದು ತಂದು ನಿಲ್ಲಿಸಿದೆ? ಈಗ ಬೇಕಾದಾಗೆ ನೂರಾರು ಜನನ್ನ ಕಳಿಸುವಂತವರು ಹಿಂದೆ ಎಷ್ಟು ಜನ ಕಳಿಸಿರಬಹುದು ಯೋಚನೆ ಮಾಡಿ. ಬಾಂಗ್ಲಾದೇಶಿ ಸೇನೆಯನ್ನ ಬೇಡ್ಕೋತಾ ಇದ್ದಾರೆ, ನಮ್ಮನ್ನು ವಾಪಸ್ ಕರೆಸ್ಕೊಳ್ರಪ್ಪ ಅಂತ. ಈ ರೀತಿಯ ಸಣ್ಣ ಪುಟ್ಟ ಕಿರಿಕಿರಿಗಳನ್ನ BSF ಎದುರಿಸಬೇಕಾಗಿದೆ. ಅಧಿಕಾರದಿಂದ ಕೆಳಗಿಳಿದ್ರೂ ಸಹ ಅವರು ಆಡಿದ ಮಾತುಗಳಿಂದ ಯಾವ ಪರಿಣಾಮವನ್ನ ಗಡಿಯಲ್ಲಿ ಎದುರಿಸಬೇಕಾಗಿದೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಮಮತಾ ಬ್ಯಾನರ್ಜಿಯ ಒಂದು ಹೇಳಿಕೆ ಆಕೆಯ ವಿರುದ್ಧ ದೇಶದ್ರೋಹದ ಕೇಸು ದಾಖಲಾಗೋದಕ್ಕೆ ಕಾರಣ ಆಯಿತು ಅನ್ನೋದನ್ನು ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸಿದ್ದೆ. ಬಾಂಗ್ಲಾದೇಶದಲ್ಲಿ ನಡೆದಂತಹ ಒಬ್ಬ ಯುವಕನ ಹತ್ಯೆಯನ್ನು ಯಾವ ರೀತಿ ಅವರು ಪ್ರಚೋದನೆಗೆ ಬಳಸ್ಕೊಂಡ್ರು ಅಂತಲೂ ಹೇಳಿದ್ದೆ. ಆ ಕೊಲೆಯಲ್ಲಿ ಭಾರತದ ಪಾತ್ರ ಇದೆಯಾ ಅನ್ನೋ ರೀತಿ ಅನುಮಾನ ಬರೋ ಹಾಗೆ ಮಮತಾ ಬ್ಯಾನರ್ಜಿಯವರು ಮಾತಾಡಿದರು. ಹಾಗಾಗಿ ಅವರ ವಿರುದ್ಧ ಕೇಸಾಗಿತ್ತು. ಆ ಕೇಸು ಒಂದು ಕಡೆ. ಈಗ ಅದರ ಎಫೆಕ್ಟು ಏನಾಗ್ತಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಮಮತಾ ಬ್ಯಾನರ್ಜಿಯವರ ಆ ಹೇಳಿಕೆ ಗಡಿ ಭಾಗದಲ್ಲಿ ಏನು ಎಫೆಕ್ಟ್ ಮಾಡಿದೆ? ಅಲ್ಲಿ ಅನಗತ್ಯವಾದ ಟೆನ್ಷನ್ನನ್ನು ನಮ್ಮ BSF ಯೋಧರ ಮುಂದೆ ಹೇಗೆ ಅದು ತಂದು ನಿಲ್ಲಿಸಿದೆ? ಇದನ್ನು ಇವತ್ತು ನಾನು ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮಮತಾ ಬ್ಯಾನರ್ಜಿಯವರು ಹೇಳಿಕೆ ನೀಡಿದ ತಕ್ಷಣ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆ ಆಗಿದ್ದು ನಿಮಗೆ ಗೊತ್ತೇ ಇದೆ. ಮಮತಾ ದೀದಿ ಬಾಯಿ ಬಿಡಿ, ಮಮತಾ ದೀದಿ ಬಾಯಿ ಬಿಡಿ ಅಂತ ಪ್ರತಿಭಟನೆ ಮಾಡಿದರು, ಸಂಪೂರ್ಣ ಸತ್ಯ ಹೇಳಿ ಅಂತ. ಇನ್ನೊಂದಷ್ಟು ಜನ ನಾವು ಗಡಿ ಭಾಗಕ್ಕೆ ಬರ್ತೀವಿ, ಭಾರತಕ್ಕೆ ನುಗ್ತೀವಿ ಅಂತಲೂ ಹೇಳಿದರು. ಅದರ ಪರಿಣಾಮ ಇವತ್ತು ಬಾರ್ಡರ್ನಲ್ಲಿ BSF ಯೋಧರು ಎದುರಿಸಬೇಕಾಗಿದೆ. ನೌಗಾವ್ ಅನ್ನುವಂಥ ಒಂದು ಪ್ರದೇಶ ಬಾರ್ಡರ್ ಏರಿಯಾದಲ್ಲಿ, ಅಲ್ಲಿ BSF ಯೋಧರು ಒಂದಷ್ಟು ಜನ ಅಕ್ರಮ ಬಾಂಗ್ಲಾದೇಶಿಗಳನ್ನು ವಾಪಸ್ ಅವ್ರ ದೇಶಕ್ಕೆ ಕಳಿಸುವಂಥ ಒಂದು ಯತ್ನದಲ್ಲಿದ್ದರು. ಆಗ BGB ಅಂದರೆ ಬಾಂಗ್ಲಾದೇಶ್ ಗಡಿ ಸೇನಾ ಪಡೆ ಅವ್ರು ಏನು ಮಾಡಿದ್ರು ಗೊತ್ತಾ? ಇಲ್ಲ ನಾವು ವಾಪಸ್ ಕರೆಸ್ಕೊಳ್ಳೋಕೆ ಆಗೋದಿಲ್ಲ. BSFನವರು ಪಟ್ಟಿಡಿದ್ರು, ಇಲ್ಲ ಇವರು ಅಕ್ರಮ ವಲಸಿಗರು, ನೀವು ವಾಪಸ್ ಕರ್ಕೊಳ್ಳಿ ಅಂತ. ಆಗ ಆ BGB ಅವರು ಅಲ್ಲೇ ದೂರದಲ್ಲಿ ಇದ್ದಂಥ ಆ ಗ್ರಾಮದಲ್ಲಿದ್ದಂಥ ಒಂದಷ್ಟು ಜನರನ್ನು ಪ್ರಚೋದನೆ ಮಾಡಿ BSF ಮೇಲೇ ಛೂಪಿಟ್ಬಿಟ್ರು. ಮೊದಲು ಆ ವಿಡಿಯೋ ನೋಡಿ. লাঠি দেখা যাবে না তো, লাঠি দেখায় কেন লাগে, লাঠি দেখায় কিন লাগে কাজে দেখ সবাই খাইলে লেগে খালি জবাই কর। হরি রাম হরি কৃষ্ণ হরি হরি বলো হরি। ಇಲ್ಲಿ ಒಂದು 10 ಜನನ್ನ ನೀವು ವಾಪಸ್ ಕರೆಸ್ಕೊಳ್ರಪ್ಪ ಅಂತ BSFನವ್ರು ಹೇಳಿದ್ರೆ, ಬಾಂಗ್ಲಾದೇಶ್ ಗಡಿ ಸೇನೆಯವರು ಏನು ಮಾಡಿಬಿಟ್ರು, ಒಂದು 100 ಜನ ಬಾಂಗ್ಲಾದೇಶಿಯರನ್ನು BSF ವಿರುದ್ಧನೇ ಕಾದಾಡೋಕೆ ಬಿಟ್ಬಿಟ್ರು. ಯಾವ ರೀತಿ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು ಗಡಿ ಭಾಗದಲ್ಲಿ ಅಂತ. ಆಗ BSF ಯೋಧರು ಇವರನ್ನು ಹಿಂದೆ ತಳ್ಳಿದ್ರು, ಇವರನ್ನು ಸರಿಯಾದ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡಿದ್ರು, ಅದು ಬೇರೆ ಪ್ರಶ್ನೆ. ಆದರೆ ಬಾರ್ಡರ್ ಏರಿಯಾದಲ್ಲಿ ಅನಗತ್ಯವಾದ ಟೆನ್ಷನ್ BSFಗೆ ಕ್ರಿಯೇಟ್ ಆಯ್ತಲ್ಲ, ಅದಕ್ಕೆ ಯಾರು ಹೊಣೆ?
ಸಹಜವಾಗಿ ಮಮತಾ ದೀದಿ ಅವರ ಆಡಳಿತದಲ್ಲಿ ಇಲ್ಲೆಲ್ಲೂ ಫೆನ್ಸಿಂಗ್ ಇರಲೇ ಇರಲಿಲ್ಲ. ಈಗ ಬೇಕಾದ ಹಾಗೆ ನೂರಾರು ಜನನ ಕಳಿಸುವಂಥವರು ಹಿಂದೆ ಎಷ್ಟು ಜನನ ಕಳಿಸಿರ್ಬೋದು ಯೋಚನೆ ಮಾಡಿ. ಮತ್ತೊಂದು ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೇನೆ ಸ್ನೇಹಿತರೆ. ಇಲ್ಲಿ ಇಬ್ಬರು ಮಹಿಳೆಯರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ ಕಡೆ ಬಾಂಗ್ಲಾದೇಶಕ್ಕೂ ಹೋಗೋಕ್ಕಾಗ್ತಿಲ್ಲ, ಈ ಕಡೆ ಭಾರತಕ್ಕೂ ವಾಪಸ್ ಬರೋಕ್ಕಾಗ್ತಿಲ್ಲ. ಅವರು ಬಾಂಗ್ಲಾದೇಶಿ ಸೇನೆಯನ್ನು ಬೇಡ್ಕೋತಾ ಇದ್ದಾರೆ, ನಮ್ಮನ್ನು ವಾಪಸ್ ಕರೆಸ್ಕೊಳ್ರಪ್ಪ ಅಂತ. ಅದೊಂದು ವಿಡಿಯೋ ನೋಡಿ. আমরা এইখানকার নাগরিক, আমরা হোমটানাকার নাগরিক না, আমরা ওইখানে অবৈধভাবে ঢুকেছি 3-4 মাস আগে। আমরাও কেউ ঢুকেছে 3-4 মাস আগে, কেউ ঢুকেছে 5 মাস আগে। অবৈধভাবে ঢুকেছে, আর এখন হচ্ছে ওইখানকার বিজিবিটা খুব জ্বালাচ্ছে। মোদিকে একদম পুরো ফুটে বার করছে, ওই ঝড় বাড়া দিচ্ছে না। কথাটা বুঝতে পেরেছি? আমরা নিজে থেকে এদের কাছে আমরা সারেন্ডার হয়েছি, কেন বর্ডার একদম চারিদিকে সিল মেরে গেছে। কোনো সাইড দিয়ে আমরা বেরোতে পারবো না, আমরা যেভাবে ঢুকেছি সেভাবে বেরোতে পারবো না, যার ফলে আমরা স্যালেন্ডার হয়েছি। আমরা আজকে 13 দিন কি কষ্ট করতেছি আমরা বুঝতেছি। আমরা যে কথা বলতেছি না, নিঃশ্বাস কষ্ট হচ্ছে আপনাদের। শুনেন, আমাকে দেশীয় মানুষ হয়ে আমাদের যা করলেন। ಇಲ್ಲಿ ಆ ಮಹಿಳೆ ಹೇಳ್ತಾ ಇದ್ದಾಳೆ, ನಮಗಿಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದ್ಬಿಟ್ಟಿದೆ, ನಮ್ಮನ್ನೆಲ್ಲ ಗುರುತಿಸ್ಬಿಟ್ಟಿದ್ದಾರೆ, ನಮ್ಮನ್ನೆಲ್ಲ ಓಡಿಸ್ತಾ ಇದ್ದಾರೆ, ತಪ್ಪಿಸ್ಕೊಂಡು ಅಲ್ಲೇ ಇರೋಣ ಅಂತಂದರೆ ಯಾರೂ ನಮಗೆ ಮನೆ ಬಾಡಿಗೆ ಕೊಡ್ತಾ ಇಲ್ಲ, ದಯವಿಟ್ಟು ನಮ್ಮನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ. ಆದರೆ ಬಿ ಎಸ್ ಎಫ್ ಯೋಧರ ಧ್ವನಿ ನಿಮಗೆ ಕೇಳಿಸುತ್ತೆ. ಅವನು ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ ಆಗೋದೇ ಇಲ್ಲ. ಆ ಮಹಿಳೆ ಆ ಕಡೆಗೂ ಹೋಗೋಕ್ಕಾಗಲ್ಲ, ಈ ಕಡೆಗೂ ಹೋಗೋಕ್ಕಾಗಲ್ಲ, ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಇಂಥ ಅದು ಎಷ್ಟೋ ಘಟನೆಗಳ ಗಡಿಯಲ್ಲಿ ಇವಾಗ ನಡೀತಾ ಇವೆ ಸ್ನೇಹಿತರೆ. ಮತ್ತೊಂದು ಘಟನೆ ನಾನು ನಿಮಗೆ ಹೇಳ್ತೇನೆ. ಇದು ಆ ಗಡಿ ಪ್ರದೇಶದಲ್ಲಿಯೇ ನಡೆದದ್ದು. ಬಿ ಎಸ್ ಎಫ್ ಒಂದು ಕಡೆ, ಬಿ ಜಿ ಬಿ ಒಂದು ಕಡೆ, ಬಾರ್ಡರ್ ಗಾರ್ಡ್ ಆಫ್ ಬಾಂಗ್ಲಾದೇಶ್. ಅವರು ಪರಸ್ಪರ ವಾದ ವಿವಾದ ಮಾಡ್ತಾ ಇದ್ದಾರೆ. ಬಿ ಎಸ್ ಎಫ್ ಹೇಳ್ತಾ ಇದೆ, ನೋಡಿ ಇವರು ಬಾಂಗ್ಲಾದೇಶಿಗರು ನಮ್ಮಲ್ಲಿ ಅಕ್ರಮವಾಗಿ ಬಂದಿದ್ರು, ವಾಪಸ್ ಕರೆಸ್ಕೊಳ್ಳಿ ಅಂತ. ಬಾಂಗ್ಲಾದೇಶ್ ಸೇನೆ ಹೇಳ್ತಾ ಇದೆ, ನೋ 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 ಆಗೋದೇ ಇಲ್ಲ ಅಂತ. ಅದೊಂದು ಸಲ ನೋಡಿ. If it is you keeping these people are Indian, we accept them. Please, you investigate them. You are pushing them last night. Arrest them and we should not allow them to cross IP. যাইতেছে রে তারা একটু we কথা will বলতেছে not তো। allow. We will not never allow. Kind of will continue. You are showing bad activities. How come? Because they came from India. How come it is possible? Believe or not, really come from I am India. not. Come to legal way. Yes. But it is illegal way. Yes, same thing I am saying to you. It's a illegal way to push through. They the came IP. here last night from India. We are not. And it is in pushing knowledge of that thing. it is pushing by BSF from India. You cannot illegally pushing in Bangladesh. ಹೀಗೆ ವಾದ ಮಾಡ್ತಾ ಮಾಡ್ತಾ ಬಿ ಎಸ್ ಎಫ್ ಸೇನೆ ಅಲ್ಲಿ ಕೂತವರನ್ನು ಕೇಳುತ್ತೆ, ನೋಡಿ ನಿಮ್ಮ ಬಾಂಗ್ಲಾದೇಶದ ಸೈನಿಕರಿಗೆ ಹೇಳಿ, ನೀವು ಬಾಂಗ್ಲಾದೇಶದಿಂದಲೇ ಬಂದವರು ಅಂತ ಹೇಳಿ ಅಂತ. ಆಗ ಬಾಂಗ್ಲಾದೇಶ ಸೇನೆ ಅವರನ್ನೇ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಅಧಿಕಾರಿಗಳು. ಆಕೆ ಹೇಳಿದ ಆಧಾರದಲ್ಲಿ ಬಾಂಗ್ಲಾದೇಶದ ಆ ಯೋಧ ಏನು ಮಾಡ್ತಾನೆ, ಒಪ್ಕೋತಾನೆ, ಹೌದು ಇವ್ರು ಬಾಂಗ್ಲಾದೇಶಿಗರೇ ಅಂತ ಒಪ್ಕೋತಾನೆ. ಆದರೂ ಬಾಂಗ್ಲಾದೇಶದ ಒಳಕ್ಕೆ ಅವನು ಕರ್ಕೊಳ್ಳಲ್ಲ. ಯಾಕೆಂದರೆ ಇವರು ಅಕ್ರಮವಾಗಿ ಹೋಗಿದ್ದಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಈ ಥರ ಕಿತಾಪತಿಗಳನ್ನ ತೆಗಿತಾನೆ. ಅದನ್ನು ನೋಡಿ. সেটা বলো, তুমি ইন্ডিয়াতে জন্মগ্রহণ করেছো না? তোমার ইন্ডিয়ান ন্যাশনাল আইডি আছে? আছে। Good. তাহলে हम लोग कोलकाता पे जा रहे थे, भाड़ा में उधर है। क्यों नहीं लिया? यहाँ कैसे पहुँच गए? हम लोग को जो लाया यहाँ पे अभी किसने दिन में आपको पूछ किया? यहाँ कौन भगा रहा था? नहीं रात में लाया था। अभी कहाँ पे थे आप? he never come to Bangladesh. He already born in India. And his father is আসছো বলো। Verify their না identities, করো। না? তুমি ইন্ডিয়াতে কতদিন আগে অ্যারেস্ট হয়েছো বলো? কতদিন আগে? 1 সপ্তাহ আগে ইন্ডিয়াতে অ্যারেস্ট হয়েছো।
তারপরে এখানে আসছো কতদিন হলো, এখানে কখন আসছো? যেখানে বাড়ি তোমরা সেখানেই থাকো আচ্ছা কলকাতায় ঢুকো না হ্যাঁ তুমি আচ্ছা রাইট মেনে নিলাম, তুমি ইন্ডিয়াতে ছিলা, ইন্ডিয়া থেকে এক সপ্তাহ আগে অ্যারেস্ট হয়েছো, অ্যারেস্ট হয়ে এখানে আসছো, ইন্ডিয়া থেকে তোমাকে এখানে নিয়ে আসছে কোন দিন? কোন দিন? मैटर ये है देखो मुनीर গতকালকে, গতকালকে আসছো? কোথায় থেকে আসছো, ইন্ডিয়া থেকে না বাংলাদেশ থেকে? the whole কোন জায়গা থেকে? issue is about the identity ইন্ডিয়ান কোন প্রদেশ থেকে আসছো? বনগা ইন্ডিয়া। তাহলে তাহলে আর কি বোঝাতে চাচ্ছেন? সে ইন্ডিয়াতে অ্যারেস্ট হয়েছে এক সপ্তাহ আগে, সে গতকালকে আসছে, তাহলে কিভাবে হোয়াই ওয়ে আর পুশিং? main issue is about their identity. They are Bangladeshi nationals. First thing, second, I guess they are Bangladeshi, second but there are legal way. But there are legal way. listen to me. Third You are throwing our ear. You are trying to no, push no, him no. in Bangladesh. He had not tried or But pushed they them. already acknowledged. Will not go for this. What they You are are saying. this. You are telling illegally. But in their time, we should. ನೋಡಿ, ಹೀಗೆ ಬಾಂಗ್ಲಾದೇಶದ ಗಡಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು BSF ಎದುರಿಸಬೇಕಾಗಿದೆ. ಮಮತಾ ಬ್ಯಾನರ್ಜಿಯವರ ಆಡಳಿತ ಮತ್ತು ಅಧಿಕಾರದಿಂದ ಕೆಳಗಿಳಿದರೂ ಸಹ ಅವರು ಆಡಿದ ಮಾತುಗಳಿಂದ ಯಾವ ಪರಿಣಾಮವನ್ನು ಗಡಿಯಲ್ಲಿ ಎದುರಿಸಬೇಕಾಗಿದೆ ಅಂತ. ಸದ್ಯದಲ್ಲೇ ಅಲ್ಲಿ ಫೆನ್ಸಿಂಗ್ ಬರುತ್ತೆ, ಆಮೇಲೆ ಎಲ್ಲವೂ ಸರಿ ಹೋಗುತ್ತೆ. ಈಗ ಏನು ಘಟನೆಗಳು ಹೇಳಿದೆ ಇವೆಲ್ಲ ಹಾಗೆ ಸ್ಟೇಟಸ್ ಕೋ ರೀತಿಯಲ್ಲಿ ನಿಂತಿಲ್ಲ. ಇಷ್ಟೆಲ್ಲ ಘಟನೆಗಳಾದ ಮೇಲೆ ಅಲ್ಲಿನ ಯೋಧರು ಹಿರಿಯ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾರೆ. ಆ ದೇಶದ ಹಿರಿಯ ಅಧಿಕಾರಿಗಳು ಈ ದೇಶದ ಹಿರಿಯ ಅಧಿಕಾರಿಗಳಿಂದ ಸಂಪರ್ಕ ಮಾಡಿ ಇದೊಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ನಿತ್ಯ ನಡೀತಾ ಇದೆ. ಗಡಿ ಕಾಯೋದು ಬಿಟ್ಟು ಇದೇ ಕೆಲಸ ಆಗಿಬಿಟ್ಟಿದೆ, ವ್ಯಾಜ್ಯ ಬಿಡಿಸುವಂಥದ್ದು BSFಗೆ. ಇಂಥ ವ್ಯಾಜ್ಯಗಳು ಯಾವಾಗ ಕೊನೆಗೊಳ್ಳುತ್ತೆ ಅಂದರೆ ಸಂಪೂರ್ಣವಾಗಿ ಅಲ್ಲಿ ಬೇಲಿ ಬಂದ ನಂತರದಲ್ಲಿ. ಅಲ್ಲಿಯವರೆಗೆ ಭಾರತ ಕಾಯಲೇಬೇಕು. ಭಾರತದ BSF ಯೋಧರು ಇಂಥ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಸಹಿಸಿಕೊಳ್ಳಲೇಬೇಕು.